ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದ್ರೆ ಇನ್ನೊಂದು ಕಡೆ ಭಾರತದಲ್ಲಿ ಅದರ ನೇರ ಎಫೆಕ್ಟ್ ಆಗ್ತಾ ಇದೆ. ಭಾರತದ ಮೇಲೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ನಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿ ಕೇಂದ್ರ ಸರ್ಕಾರನು ಪ್ರತಿದಿನ ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಈಗ ಸಂಕಷ್ಟ ಎದುರಾಗಿದೆ. ಕೆಲ ಕಂಪನಿಗಳಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವಂತ ನಿರೀಕ್ಷೆಗಳಿದೆ. ಹಾಗಾಗಿ ಇವತ್ತು ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನ ನಡೆಸಲಿದ್ದಾರೆ. ಪ್ರಧಾನಿ ನೇತೃತ್ವದ ಸಭೆಗೆ ಸಿದ್ದರಾಮಯ್ಯ ಅವರು ಗೈರಾಗುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರ ಬದಲಿಗೆ ಸಚಿವ ಮುನಿಯಪ್ಪ ಅವರು ಈ ಸಭೆಯನ್ನ ಅಟೆಂಡ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಭಾರತದ ಮೇಲೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಇಂದ ಈಗ ಅಡುಗೆ ಸಿಲಿಂಡರ್ ಮೇಲೆ ಸಮಸ್ಯೆ ಆಗ್ತಾ ಇದೆ, ತೈಲದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಕೆಲವು ಕಡೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಮುಂಬರುವಂತ ದಿನಗಳಲ್ಲಿ ಯುದ್ಧ ಹಿಂಗೆ ಮುಂದುವರೆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜೊತೆಗೆ ಅದು ಸಿಗುತ್ತಾ ಇಲ್ವಾ ಈ ಆತಂಕ ಕೂಡ ಜನರಲ್ಲಿದೆ. ಇನ್ನು ಗೃಹ ಬಳಕೆಯ ಸಿಲಿಂಡರ್ ಹೀಗೆ ಈಗ ಗಲ್ಫ್ ರಾಷ್ಟ್ರಗಳ ಮೇಲೆ ಏನಕ್ಕೆಲ್ಲ ನಾವು ಅವಲಂಬಿತವಾಗಿದ್ದೀವಿ, ಆಮದು ವಿಷಯ ಇರ್ಬೋದು, ರಫ್ತು ವಿಷಯ ಇರ್ಬೋದು, ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಕ್ಷೇತ್ರಗಳಲ್ಲಿ ವಲಯಗಳಲ್ಲಿ ಈಗ ಹೊಡೆತ ಅಂತೂ ಬೀಳ್ತಾ ಇದೆ. ಮುಂಬರುವಂತ ದಿನಗಳಲ್ಲಿ ಯುದ್ಧ ಹೀಗೆ ಮುಂದುವರೆದ್ರೆ ಇನ್ನಷ್ಟು ಸಮಸ್ಯೆಗಳನ್ನ ಎದುರಿಸುವಂತ ನಿಟ್ಟಿನಲ್ಲಿ ನಮ್ಮ ದೇಶ ಸರ್ವ ಸನ್ನದ್ಧವಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಮಟ್ಟಿಗಿದೆ, ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಳ್ಬೇಕು, ಮತ್ತಾಗಲೇ ಆರಂಭದಲ್ಲಿ ನಾವು ಹೇಳ್ತಾ ಇದ್ವಿ ಕೊರೋನಾದಂತಹ ತುರ್ತು ಸಂದರ್ಭದಲ್ಲಿ ಏನಾಯಿತು, ಲಾಕ್ಡೌನ್ ಅಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಜನರಿಗೂ ಈಗ ಆತಂಕ ಇರೋದು ಅಂತಹ ಪರಿಸ್ಥಿತಿ ದೇಶದಲ್ಲಿ ಮತ್ತೇನಾದರೂ ಉದ್ಭವಿಸುತ್ತಾ ಅಂತ ಹೇಳಿ. ಅದಕ್ಕೆ ಕೇಂದ್ರ ಸರ್ಕಾರ ಲಾಕ್ಡೌನ್ ಅಂತ ಪರಿಸ್ಥಿತಿ ಅಂತೂ ಇಲ್ಲ, ಜನ ವದಂತಿ ಕಿವಿಗೊಡ್ಬೇಡಿ ಅಂತ ಹೇಳಿದ್ರು ಕೂಡ ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ, ಏನೆಲ್ಲ ನಿರ್ಣಯಗಳನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ. ಕೆಲವೊಂದು ಮಾರ್ಗಸೂಚಿ ಹೇಳಬಹುದು ಅಂತ ಹೇಳಿ ನಿರೀಕ್ಷೆಗಳಿದ್ದಾವೆ. ಇನ್ನು ವಾಹನ ಸವಾರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಲಾಗಿದೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 13ರಿಂದ 3ಕ್ಕೆ ಇಳಿಕೆ ಆಗಿದ್ರೆ ಡೀಸೆಲ್ ಮೇಲಿನ ಅಬಕಾರಿ ಸುಂಕ 10ರಿಂದ 0ಕ್ಕೆ ಇಳಿಕೆ ಮಾಡಲಾಗಿದೆ. ದೇಶದ ತೈಲ ಕಂಪನಿಗಳಿಗೆ ಇದರಿಂದ ಲಾಭ ಆಗುತ್ತೆ. ಹಾಗಾಗಿ ತೈಲ ಬೆಲೆ ಏರಿಕೆ ಬಗ್ಗೆ ಜನಸಾಮಾನ್ಯರೆಲ್ಲ ಒಂದು ಆತಂಕ ಇತ್ತಲ್ವಾ, ಸೊ ಸದ್ಯಕ್ಕೆ ಅದನ್ನ ನಿವಾರಣೆ ಮಾಡಿದೆ ಕೇಂದ್ರ ಸರ್ಕಾರ. ಡೀಸೆಲ್ ಮೇಲಿನ ಅಬಕಾರಿ ಸುಂಕ, ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ರೇಟ್ ಮೇಲೆ ಏನು ಜನಸಾಮಾನ್ಯರಿಗೆ ಎಫೆಕ್ಟ್ ಆಗದೆ ಇದ್ರೂ ಕೂಡ ಮುಂದೆ ರೇಟ್ ಜಾಸ್ತಿ ಆಗಬಹುದು ಅಂತ ಒಂದು ಆತಂಕ ಏನಿತ್ತು ಜನರ ಮನಸ್ಸಲ್ಲಿ, ಅದು ನಿವಾರಣೆ ಆಗಿದೆ. ಪೆಟ್ರೋಲ್ ಮೇಲಿನ ಸುಂಕ 13ರಿಂದ 3ಕ್ಕೆ ಇಳಿಕೆ ಮಾಡಲಾಗಿದೆ. ಇನ್ನು ಡೀಸೆಲ್ ಮೇಲಿನ ಅಬಕಾರಿ ಸುಂಕ 0ಕ್ಕೆ ಇಳಿಕೆ ಮಾಡಲಾಗಿದೆ. ತೈಲ ಕಂಪನಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ. ಹಾಗಾಗಿ ಮುಂಬರುವಂತ ದಿನಗಳಲ್ಲಿ ನಮ್ಮ ದೇಶದಲ್ಲಿ ತೈಲ ಬೆಲೆ ಏರಿಕೆ ಬಗ್ಗೆ ಏನು ಆತಂಕ ಇತ್ತು ಈ ಯುದ್ಧದ ಎಫೆಕ್ಟ್ ನಿಂದಾಗಿ, ಸೊ ಅದ ಆಗಲ್ಲ ಅನ್ನುವಂತ ಒಂದು ಭರವಸೆ ಅಂತೂ ಈ ಬೆಳವಣಿಗೆಯಿಂದ ಸಿಕ್ಕಿದೆ. ತೈಲ ಬೆಲೆ ಏರಿಕೆಯನ್ನು ತಡೆಯುವಂತ ನಿಟ್ಟಿನಲ್ಲಿ ಕೇಂದ್ರ ಈ ಸುಂಕವನ್ನ ಇಳಿಕೆ ಮಾಡುವ ಮುಖೇನ ಜನಸಾಮಾನ್ಯರಿಗೆ ಸಹಾಯ ಮಾಡುವಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ವಾಹನ ಸವಾರಿಗೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿರುವಂತ ಸದ್ಯದ ಒಂದು ಸಮಾಧಾನದ ವಿಷಯ ಅಥವಾ ಗುಡ್ ನ್ಯೂಸ್. ತೈಲದ ಮೇಲಿನ ಅಬಕಾರಿ ಸುಂಕವನ್ನ ಸರ್ಕಾರ ಇಳಿಕೆ ಮಾಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ನ ಅಭಾವದ ವದಂತಿ ಹಬ್ಬಿಟ್ಟಿದೆ. ವದಂತಿ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ಗೋಸ್ಕರ ಪೆಟ್ರೋಲ್ ಬಂಕ್ಗಳಿಗೆ ಧಾವಿಸ್ತಾ ಇದ್ದಾರೆ ಸವಾರರು. ಗ್ರಾಮೀಣ ಭಾಗದಲ್ಲಿ ಬ್ಯಾರೆಲ್ಗಳಲ್ಲಿ ಡೀಸೆಲ್ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಜನ. ಜೆಸಿಬಿ, ಟ್ರ್ಯಾಕ್ಟರ್, ಡೀಸೆಲ್ ಪಂಪ್ ಸೆಟ್ ಹೊಂದಿರೋರು ಬಂಕ್ಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ. ಎತ್ತಿನ ಬಂಡಿಗಳಲ್ಲಿ ಬ್ಯಾರೆಲ್ ತಂದು ಪೆಟ್ರೋಲ್ ಡೀಸೆಲ್ ತುಂಬಿಸ್ಕೊಳ್ತಾ ಇದ್ದಾರೆ ಜನ. ವದಂತಿಗಳಿಗೆ ಕಿವಿಗೊಟ್ಟು ಗ್ರಾಮೀಣ ಭಾಗದಲ್ಲಿ ಬಂಕ್ಗಳಿಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಆಳಂದ ತಾಲೂಕಿನ ತಡಕಲ್ ಗ್ರಾಮದಲ್ಲಿ ಬಂಕ್ಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ ಜನ. ಈ ರೀತಿ ವದಂತಿಗಳಿಗೆ ಕಿವಿಗೊಡಬೇಡಿ, ದೇಶದಲ್ಲಿ ತೈಲಕ್ಕೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಲ್ಲಿ ಅಯ್ಯೋ ನಮ್ಮ ಜಿಲ್ಲೆಯಲ್ಲಿ ಇನ್ಮೇಲೆ ಪೆಟ್ರೋಲ್ ಸಿಗಲ್ಲ, ಡೀಸೆಲ್ ಸಿಗಲ್ಲ ಅಂತ ಒಂದು ಸುದ್ದಿ ಹರಡ್ಬಿಟ್ರೆ ಸಾಕು, ಜನ ಆತಂಕಗೊಳ್ತಾರೆ ಸಹಜವಾಗಿ. ಹಂಗಾಗಿ ಈ ರೀತಿ ಸ್ಟಾಕ್ ಇಟ್ಕೊಳ್ಳೋಣ ಅಂತ ಬರ್ತಾ ಇದ್ದಾರೆ. ತುಂಬಾ ಕಡೆ ಪೊಲೀಸರು ಎಚ್ಚರಿಕೆಯ ಒಂದು ಸಂದೇಶಗಳನ್ನ, ನಾಮಫಲಕಗಳನ್ನ ಹಾಕಿದ್ದಾರೆ. ಈ ರೀತಿ ಇಟ್ಕೋಬೇಡಿ, ಸ್ಟಾಕ್ ಇಟ್ಕೊಂಡ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಬೇಸಿಗೆಗಾಲ ಬೇರೆ, ಬೆಂಕಿ ಹೊತ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ, ಪ್ರಾಣಹಾನಿ ಆಗುವಂತ ಚಾನ್ಸಸ್ ಇರುತ್ತೆ. ಈ ರೀತಿ ಅನಧಿಕೃತವಾಗಿ ಸ್ಟಾಕ್ ಮಾಡಬೇಡಿ ಅಂತ ಹೇಳಿದ್ರು ಜನ ಪ್ಯಾನಿಕ್ಗೆ ಒಳಗಾಗಿದ್ದಾರೆ. ಅಂದ್ರೆ ಮುಂದಿನ ಸಿಚುವೇಶನ್ ಹೆಂಗಿರುತ್ತೋ ಯುದ್ಧದಿಂದ, ಮತ್ತೆ ಪೆಟ್ರೋಲ್ ಸಿಗದಿದ್ರೆ ಏನ್ ಮಾಡೋದು, ಡೀಸೆಲ್ ಸಿಗದಿದ್ರೆ ಏನ್ ಮಾಡೋದು ಅಂತ ಹೇಳಿ ಈ ರೀತಿ ಸ್ಟಾಕ್ ಇಟ್ಕೊಳ್ಳುವಂತ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ.